Hi students. Okay, today we will discuss continuity and differentiability. Second year, one more important topic: continuity and differentiability. Students, in these topics, 19 marks, total marks. How many marks? They asked 19 marks, students. Okay na? ಇಲ್ಲಿ ನೋಡಿ 19 ಮಾರ್ಕ್ಸು ಈ ಚಾಪ್ಟ್ರಲ್ಲಿ ಕೇಳ್ತಾರೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ 19 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ನಾನು ಒಂದು ಸಲ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ. ಸೊ 2 ಮಾರ್ಕ್ಸು MCQs ಎರಡು ಇರ್ತಾವೆ ಸ್ಟೂಡೆಂಟ್ಸ್. ಆಮೇಲೆ 2 ಮಾರ್ಕ್ಸ್ ಒಂದು ಕ್ವಶನ್ನು ರಿಟರ್ನ್ ಕ್ವಶನ್ನು. ನೆಕ್ಸ್ಟು 3 ಮಾರ್ಕ್ಸ್ನು ಎರಡು ಕ್ವಶನ್ಸ್. ನೆಕ್ಸ್ಟು 5 ಮಾರ್ಕ್ಸ್ ಒಂದು ಕ್ವಶನ್ನು, 4 ಮಾರ್ಕ್ಸ್ ಒಂದು ಕ್ವಶನ್. ದೆರ್ ಈಸ್ ನೋ 6 ಮಾರ್ಕ್ಸ್ ಕ್ವಶನ್ ಇನ್ ದಿಸ್ ಟಾಪಿಕ್ ಸ್ಟೂಡೆಂಟ್ಸ್. ಓಕೆನಾ? So 1 marks MCQs, 2 marks question MCQs, not in the fill in the blanks. Okay na? Total marks students 19 marks in this topic. Okay na? So this is a very important topic students, don't miss it. Okay na? You complete agi ಈ ಟಾಪಿಕ್ ಕಂಪ್ಲೀಟ್ ಆಗಿ ಮಾಡಲೇಬೇಕು ಸ್ಟೂಡೆಂಟ್ಸ್. 19 ಮಾರ್ಕ್ಸ್. ದೆನ್ ನೆಕ್ಸ್ಟು ಇಂಟಿಗ್ರೇಷನು 21 ಮಾರ್ಕ್ಸ್. ಸೊ ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಲ್ ಟೋಟಲ್ ಎರಡು ಟಾಪಿಕ್ಸ್ ನೀವು ಕಂಪ್ಲೀಟ್ ಆಗಿದ್ದರೆ ಸ್ಟೂಡೆಂಟ್ಸ್ 40 ಮಾರ್ಕ್ಸ್ ಸ್ಟೂಡೆಂಟ್ಸ್. ಓಕೆನಾ? ಇನ್ ಸೆಕೆಂಡ್ PUCಯಲ್ಲಿ ಇನ್ ದೀಸ್ ಟೂ ಟಾಪಿಕ್ಸ್ ಆರ್ ವೆರಿ ಬಿಗ್ ಟಾಪಿಕ್ಸ್ ಸ್ಟೂಡೆಂಟ್ಸ್, ಆ್ಯಂಡ್ ಮಾರ್ಕ್ಸ್ ಆಲ್ಸೋ ವೆರಿ highest marks. ಓಕೆನಾ? ಇನ್ ಕಂಪೇರ್ ಟು ಅದರ್ ಟಾಪಿಕ್ಸ್. ಸೊ I think the whole half syllabus in these two carry in these two topics students. Okay na? So don't miss it. Students ಇಲ್ಲಿ ನೋಡಿ ಇದರಲ್ಲಿ 19 ಮಾರ್ಕ್ಸ್ ಗೊತ್ತಾಯಿದೆ ಸರ್. ಇದರಲ್ಲಿ 4 ಮಾರ್ಕ್ಸ್ ಒಂದು ಕಂಪಲ್ಸರಿ ಸ್ಟೂಡೆಂಟ್ಸ್. ನಿಮಗೆ 5.1 ಎಕ್ಸಸೈಸು ಟೋಟಲ್ ಆಗಿರೋದು ಕಂಟಿನ್ಯೂಟಿ ಮೇಲಿದೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಕಂಪಲ್ಸರಿ 4 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿ ಇನ್ ಆ್ಯನ್ಯುವಲ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ನೀವು ಲಾಸ್ಟ್ 3 to 4 ಇಯರ್ಸ್ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟೂಡೆಂಟ್, ಕಂಪಲ್ಸರಿ. ಅದು ನಾನು ಹೇಳ್ತೀನಿ ಸ್ಟೂಡೆಂಟ್, ಅವು ಯಾವ ಎಕ್ಸಸೈಸ್ ಇದೆ, ಯಾವ ಕ್ವಶನ್ಸ್ ಅಂತ ಅನ್ನೋದು. ಸೊ ನಾವು 5.1 ಎಕ್ಸಸೈಸ್ ನೀವು ಓಪನ್ ಮಾಡಿದರೆ ಅದರಲ್ಲಿ ಸ್ಟೂಡೆಂಟ್ಸ್ 26ಇಂದ 30 ಕ್ವಶನ್ಸ್ ಏನಿದೆ ನೋಡಿ ಸ್ಟೂಡೆಂಟ್ಸ್. K ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, F is ಕಂಟಿನ್ಯೂಸ್ ಇದೆಯಾ ಇಲ್ಲ ಅಂತ. ಸೊ ಕಂಪಲ್ಸರಿ ಆ 26 to 30 ಕ್ವಶನ್ಸ್ ಕಂಪಲ್ಸರಿ ಮಾಡಲೇಬೇಕು ಸ್ಟೂಡೆಂಟ್ಸ್, ಅದರಿಂದನೇ ಬರುತ್ತೆ. ಓಕೆನಾ? ದೆನ್ ನೆಕ್ಸ್ಟ್ ಅದ್ರ ಜೋಡಿ ಇನ್ಕ್ಲೂಡಿಂಗ್ 17, 18, 19 ಕ್ವಶನ್ಸ್ ನೋಡ್ಕೋಬೇಕು ಸ್ಟೂಡೆಂಟ್. ಇದು ಮಾತ್ರ ಕಂಪಲ್ಸರಿ ನೀವು ಮಾಡಲೇಬೇಕು ಸ್ಟೂಡೆಂಟ್ಸ್. ಇದರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ಸ್ 4 ಮಾರ್ಕ್ಸಿಂದ ಬಂದೇ ಬರುತ್ತೆ ಕಂಟಿನ್ಯೂಟಿ ಮೇಲೆ. ಸೊ ಸ್ಟೂಡೆಂಟ್ಸ್, ನಾವು ಈಗ ನಿಮಗೆ ಕಂಟಿನ್ಯೂಟಿ ಸ್ವಲ್ಪ ಡಿಫಿಕಲ್ಟ್ ಅಂತ ಅಂತಿದ್ರಿ. ಸ್ವಲ್ಪ ಈಗ ನಾನು ಒಂದು ಎಕ್ಸಾಂಪಲ್ಸ್ ನಿಮಗೆ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ಲಿಮಿಟ್ formula students, limit of x tends to c minus f of x equal to limit of x tends to c plus f of x is equal to f of c. So this is the negative sign indicates the LHL students, left hand limit. Okay na? So limit of x tends to plus means idu RHL. This is a formula for continuity students. So students ಇಲ್ಲಿ LHL is equal to RHL. So ಅದು satisfy ಆಯ್ತಂದರೆ so that is F is continuous. ಓಕೆನಾ? ಸೊ LHL is not equal to RHL ಬಂದರೆ ಅದು ಡಿಸ್ಕಂಟಿನ್ಯೂಡ್ ಸ್ಟೂಡೆಂಟ್ಸ್. ಇಷ್ಟೇ ಸಿಂಪಲ್ಲಾಗಿ ಅರ್ಥ ಮಾಡ್ಕೋ ಸ್ಟೂಡೆಂಟ್ಸ್. ಸೊ ನಾವು ಇಲ್ಲಿ ಐ ರೋಟ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟುಡ್. ಸೊ ಅದ್ರ ಸಲುವಾಗಿ ಇದರ ಎಕ್ಸಾಂಪಲ್ ಬರ್ತಿದ್ದೀನಿ. ಸೊ ಸ್ಟೂಡೆಂಟ್ಸ್ ನೋಡಿರಿ, ಈಗ ನಾನು ಈಗ x ಈಕ್ವಲ್ ಟು 2 ತೋತೀನಿ. x is less than equal to 2 ಅಂದರೆ ಫಂಕ್ಷನ್ನು 2x plus 3 ಇದೆ. x is greater than 2 ಅಂದರೆ 2x minus 3 ಇದೆ. ಓಕೆನಾ? ಸೊ x equal to 2. ದೆನ್ ನೆಕ್ಸ್ಟು LHL, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಏನಿದೆ ಸ್ಟೂಡೆಂಟ್ಸ್, ಲಿಮಿಟ್ ಆಫ್ x ಟೆನ್ಸ್ ಟು x ವ್ಯಾಲ್ಯೂ ಏನು 2 ಇದೆ. 2 ಮೈನಸ್ LHL ಫಾರ್ಮುಲಾ ಮೈನಸ್ f of x. ಸೊ ಫಸ್ಟ್ ಟೇಕ್ ಇಟ್ c minus take it C, this one C students. ಓಕೆನಾ? ಸೊ ಫಾರ್ಮುಲಾ ಬರೆದಿದ್ದೀನಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಏನಿದೆ 2 ಮೈನಸ್ ಎಫ್ ಆಫ್ ಎಕ್ಸ್ ಫಂಕ್ಷನ್. ಸೊ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ಏನಿದೆ ಸ್ಟೂಡೆಂಟ್ಸ್, 2x plus 3.
ಓಕೆನಾ. ನಾವು ಲಿಮಿಟ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ವೇರ್ ಎವರ್ ಎಕ್ಸ್ ಇಸ್ ನೋ ಯು ಹ್ಯಾವ್ ಟು ಪುಟ್ 2 ವ್ಯಾಲ್ಯೂಸ್. ಓಕೆನಾ. 2 ಇಂಟು ಪ್ಲಸ್ 3 ಈಸ್ ಈಕ್ವಲ್ ಟು ದಿಸ್ ಇಸ್ 7 ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟು RHL. ಓಕೆನಾ. ಸೊ ಲಿಮಿಟ್ ಆಫ್ ಎಕ್ಸ್ ಟರ್ನ್ಸ್ ಟು c plus f of x is equal to limit of x turns to 2 plus 2 plus means greater than 2 value. X is greater than 2 value function in the 2x minus 3. Okay na. So now apply the limit students. Okay na. Wherever x is now we have to put 2 plus 2 into minus 3 is equal to 4 minus 3 is equal to 1. So student, compare these two values. Is it equal LHL or RHL? Not equal students. So now LHL is not equal to RHL. So now F is not discontinue. ಇದನ್ನು ಬರೀಲೇಬೇಕು ಸ್ಟೂಡೆಂಟ್ಸ್. continuity at c equal to 2 students. Understood students? This is easy ಇದೆ. ಸೊ ಕಂಪಲ್ಸರಿ ಕಂಟಿನ್ಯೂಟಿಯಿಂದ 4 ಮಾರ್ಕ್ಸು. ಇದು 4 ಮಾರ್ಕ್ಸ್ ಎಲ್ಲಂದರೆ ಸ್ಟೂಡೆಂಟ್ಸ್ ಇವರ ಕ್ವಶನ್ ಪೇಪರ್ ನೋಡಿದರೆ ಲಾಸ್ಟ್ ಈ ಪಾರ್ಟಲ್ಲಿ 6+2 ಅಂತ ಇದೆ ಡಿವೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್. ನಿಮ್ಮದು 6+4 10 ಮಾರ್ಕ್ಸ್ ಕ್ವಶನಲ್ಲಿ 6+4 4 ಮಾರ್ಕ್ಸಿಂದ ಕಂಪಲ್ಸರಿ ಕಂಟಿನ್ಯೂಟಿ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆನಾ. ಸೊ 4 ಮಾರ್ಕ್ಸು ಓನ್ಲಿ ನಿಮಗೆ 2 ಟಾಪಿಕ್ಸಿಂದ ಬರ್ತಾರೆ ಸ್ಟೂಡೆಂಟ್ಸ್. ಒಂದು ಕಂಟಿನ್ಯೂಟಿ, ಎರಡನೇದು ಡಿಟರ್ಮಿನೆಂಟ್ಸಿಂದ ಬರುತ್ತೆ. ಓಕೆನಾ. ಸೊ ಇದು ನೋಡಿ ಸ್ಟೂಡೆಂಟ್, ನಿಮ್ಗೆ ಈಸಿ ಇದೆ. ಅದು ಕ್ವಶನ್ ಯಾವ ಎಕ್ಸಸೈಸ್ ಅಂದರೆ 5.1ಅಲ್ಲಿ 26ಇಂದ 30 ಕ್ವಶನ್ಸ್. ಇದು ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಸ್ಟೂಡೆಂಟ್ಸ್, ಇಲ್ಲಿಂದನೇ ಬರುತ್ತೆ. ಓಕೆನಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.